ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ನಾನು ಹಾಕೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ 2 ದಿನ ಲೇಟ್ ಆಯಿತು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡೋದು ಮರಿಬೇಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಸಾರಿಸಿ ಮನೆ ಮುಂದೆ ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ಕೆಲಸ ಮುಗೀತು. ಹಾಗೆ ಅಡುಗೆ ಮನೆಯಲ್ಲಿ ಚಪಾತಿ ಮಾಡೋಣ ಅಂತ ಹೋಗಿ ಚಪಾತಿ ಎಲ್ಲ ರೆಡಿ ಆಗ್ತಾಯಿದೆ. ಆವಾಗಲೇ ಭಾಳ ಚಪಾತಿ ಮಾಡಿದ್ವಿ ಮನೆಯಲ್ಲಿ. ನನ್ನ ಮಗನಿಗಂತೂ ತುಂಬ ಇಷ್ಟ ಚಪಾತಿ ಅಂದರೆ. ಜಾಸ್ತಿನೇ ಮಾಡಮ್ಮ ಅಂತ ಅಂದರು. ಅದಕ್ಕೆ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅಡುಗೆ ಇನ್ನೇನು ಸಾಂಬಾರು ಆವಾಗಲೇ ಮಾಡಿ ಇಟ್ಟಿದ್ದೀನಿ. ನೋಡಿ ಚಪಾತಿ ಎಷ್ಟು ಮಾಡಿದ್ದೀನಿ ಅಂತ. ಆವಾಗಲೇ ಅಡುಗೆ ಆಗಿದೆ. ಚಪಾತಿ ಆಯಿತು ಅಂದರೆ ಅಡುಗೆ ಕೆಲಸ ಎಲ್ಲ ಮುಗೀತು. ಮನೆ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಯಿತು. ಮನೆ ಮುಂದೆ ಎಲ್ಲ ಸಾರಿಸಿ ರಂಗೋಲಿ ಹಾಕಿ ಕೆಲಸ ಮಾಡಬೇಕು. ಬೆಳಿಗ್ಗೆ ಅಷ್ಟೊತ್ತಿಗೆ ನೀರು ಬಿಡ್ತಾರೆ ಫ್ರೆಂಡ್ಸ್. ಎಲ್ಲ ನೀರು ಹಿಡಿದು ಕೆಲಸ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ ಒಂದೊಂದು ಸಲ. ಇನ್ನೇನು ರಜೆ ಇದೆ ಎಲ್ಲ ಮಕ್ಕಳಿಗೆ, ನಡೆಯುತ್ತೆ ಲೇಟ್ ಆದ್ರೂ ಅಲ್ವಾ. ಇನ್ನು ಸ್ವಲ್ಪ ಇದೆ ಮಾಡಬೇಕು. ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಎಡಿಟಿಂಗ್ ಮಾಡಿ ಹಾಕಿರ್ತೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಪಾತಿ ಎಲ್ಲ ಮುಗೀತು. 2-3 ಇದ್ದಾವೆ. ನೋಡಿ ಸಾಂಬಾರು ರೆಡಿಯಾಗಿದೆ. ಚಪಾತಿ ಅಂದರೆ ಮುಗೀತು. ಹಿಚ್ಕಿನ ಬೇಳೆ ಸಾರು ಮಾಡಿದ್ದೆ, ಅವರೆಕಾಳು ಸಾಂಬಾರು. ಚಪಾತಿನೂ ಮುಗಿದು ಇವಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೇನು ಅಡುಗೆ ಮನೆಯಲ್ಲಿ ಬಂಡೆ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಕೆಲಸ ಮುಗ್ದಂಗೆ. ಒಂದು 2 ಜಾಡಿ ತಂದಿದ್ದೆ, 3 ಅಂತ ಇದ್ದೀನಿ ಸಾರಿ. ಒಂದು ದೊಡ್ಡದು ಒಂದು ಚಿಕ್ಕದು ಜಾಡಿ ತಂದಿದ್ದೆ. ಆ ಜಾಡಿನ ಇವಾಗ ಉಪ್ಪು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗಿದ್ಮೇಲೆ ಅದರಲ್ಲಿ ಉಪ್ಪು ಹಾಕಿ ಇಡಬೇಕು ಫ್ರೆಂಡ್ಸ್. ಯಾಕಂದರೆ ಮನೆಯಲ್ಲಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಹಾಕಬಾರ್ದಂತೆ. ನನಗೂ ಗೊತ್ತಿರಲಿಲ್ಲ, ಅದಕ್ಕೆ ಜಾಡಿ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ತುಂಬ ದಿನ ಆಯಿತು ತೊಗೊಂಡ್ಬಂದು. ಉಪ್ಪು ಹಾಕಿರಲಿಲ್ಲ, ಹಾಕ್ಕೋಬೇಕು ಇವತ್ತು. ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನೇನು ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಅಡುಗೆ ಮಾಡಿದ್ದೆಲ್ಲ ಹಸಿಟ್ಟೆಲ್ಲ ಚೆಲ್ಲಿರುತ್ತೆ, ಅದಕ್ಕೆ ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಎಲ್ಲ ಒರೆಸಿದ್ದಾಯಿತು. ಎಲ್ಲರೂ ಸಪೋರ್ಟ್ ಮಾಡಿ, ಸಪೋರ್ಟಿಂಗ್ ಮೆಸೇಜ್ ಹಾಕಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಮುಂದೆ ಬೆಳೀಲಿಕ್ಕೆ ಸಾಧ್ಯ. ಸಪೋರ್ಟ್ ಇಲ್ಲ ಅಂದರೆ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ವೀಡಿಯೋಸ್ ನೋಡಿ ತಪ್ಪದೆ. ಕ್ಲೀನಾಗಿ ಒರೆಸ್ಕೊಂಡು ಜಾಡಿಯಲ್ಲಿ ಉಪ್ಪು ಹಾಕಬೇಕು. ಇವಾಗ 2 ದೊಡ್ಡ ಜಾಡಿನೇ ತರೋಣ ಅಂತ ಅಂದ್ಕೊಂಡೆ. ಒಂದು ಚಿಕ್ಕದಿರಲಿ ಪುಡಿ ಉಪ್ಪು ಹಾಕ್ಕೊಳ್ಳೋಕ್ಕೆ, ಒಂದು ದೊಡ್ಡದು ಕಲ್ಲು ಉಪ್ಪು ಹಾಕೋಕ್ಕಂತ ತಂದಿದ್ದೀನಿ. ನೋಡಿ ಮನೆಯೆಲ್ಲ ನೀಟಾಗಿ ಅಡುಗೆ ಮಾಡಿ ಎಲ್ಲ ನೀಟಾಗಿ ಒರೆಸಿದ್ದಾಯಿತು. ಬಂಡೆ ಎಲ್ಲ ಟೈಲ್ಸು ಹಾಗೆ ಒರೆಸಿ ನೀಟಾಗಿ ಇಟ್ಟಿದ್ದೀವಿ. ಈ ರೀತಿ ಇದೆ ನಮ್ಮ ಅಡುಗೆ ಮನೆ ಚಿಕ್ಕದು. ನೋಡಿ ಜಾಡಿಯಲ್ಲಿ ಉಪ್ಪು ಹಾಕೋಣ ಅಂತ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ್ಬಿಟ್ಟು ಇವಾಗ ಉಪ್ಪನ್ನ ಹಾಕ್ಕೋಬೇಕು ಫ್ರೆಂಡ್ಸ್.
ಜಾಡಿನ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀರೆಲ್ಲ ಇತ್ತಲ್ಲ, ಒರೆಸ್ಕೊಂಡು ಉಪ್ಪನ್ನ ಇವತ್ತು ಹಾಕೋಣ ಅಂತ ಒಂದು ವಾರ ಆಯಿತು ನಾನು ತಂದು, ಹಾಗೆ ಇಟ್ಟಿದ್ದೆ, ಹಾಕಿರಲಿಲ್ಲ. ಇವಾಗ ಫ್ರೀ ಸಿಕ್ತಲ್ಲ, ಅದಕ್ಕೆ ನೋಡಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಜಾಡಿ ತಂದಿದ್ದೀನಿ ಮನೆಗೆ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಹಾಕಬಾರ್ದಂತೆ, ನಮಗೆ ತುಂಬ ದರಿದ್ರ ಬರುತ್ತಂತೆ. ಹಾಗೆ ಮನೆಯಲ್ಲಿ ಲಕ್ಷ್ಮಿ ಉಳಿಯಲ್ಲಂತೆ, ದುಡ್ಡು ಉಳಿಯಲ್ಲ ಲಕ್ಷ್ಮಿ ಅಂದರೆ. ಅದಕ್ಕೆ ಫ್ರೆಂಡ್ಸ್, ಯಾರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಹಾಕಬೇಡಿ, ಜಾಡಿಯಲ್ಲಿ ಹಾಕಿ. ಜಾಡಿ ತಗೊಂಬಂದು ಚಿಕ್ಕ ಜಾಡಿ ಪುಡಿ ಉಪ್ಪು ಹಾಕಕ್ಕೆ ತಂದಿದ್ದೀನಿ, ದೊಡ್ಡ ಜಾಡಿಯಲ್ಲಿ ಕಲ್ಲುಪ್ಪು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಸಹಕಾರ ಇರಬೇಕು. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ವಿಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲ ಒರೆಸಿದಾಯಿತು ನೀಟಾಗಿ. ಇವಾಗ ಉಪ್ಪನ್ನ ಹಾಕೋಣ. ನೋಡಿ, ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಜಾಡಿಯಲ್ಲಿ. ಎಲ್ಲ ಹೊಡ್ಕೋಗಿದೆ. ಮನೆಯಲ್ಲಿ ಜಾಡಿಯಲ್ಲೇ ಉಪ್ಪು ಹಾಕಿ ಫ್ರೆಂಡ್ಸ್ ಆದಷ್ಟು, ಯಾಕಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಉಪ್ಪು ಹಾಕಬಾರ್ದಂತೆ. ಅದಕ್ಕೆ ನಾನು ಜಾಡಿಯಲ್ಲೇ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಎಲ್ಲ ವಿಡಿಯೋಸ್ ನೋಡಿ, ಎಲ್ಲ ಬ್ಲಾಗ್ಗಳು ಹಾಕಿರ್ತೀವಿ, ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಚಿಕ್ಕ ಜಾಡಿಯಲ್ಲಿ ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಚಿಕ್ಕ ಜಾಡಿಯಲ್ಲಿ ಚೆನ್ನಾಗಿರುತ್ತೆ ಉಪ್ಪು. ಕಲ್ಲುಪ್ಪು ಅಂದರೆ ದೊಡ್ಡ ಜಾಡಿ ಇರಬೇಕು. ನಾನು ಒಂದು ದೊಡ್ಡದು ಒಂದು ಚಿಕ್ಕದು ತಂದಿದ್ದೀನಿ ಫ್ರೆಂಡ್ಸ್. ಹಾಗೆ ಉಪ್ಪನ್ನು ಚೆಲ್ಲಬಾರ್ದು ಮನೆಯಲ್ಲಿ, ಅದಕ್ಕೆ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಕಷ್ಟ ಬರುತ್ತಂತೆ ಉಪ್ಪು ಚೆಲ್ಲಿದರೆ, ದುಡ್ಡೆಲ್ಲ ನೀರಿನಂಗೆ ಹರಿದೋಗ್ಬಿಡುತ್ತೆ. ನೋಡಿ, ಕಲ್ಲುಪ್ಪು ಹಾಕಿದ್ದಾಯಿತು. ಈ ಬ್ಲಾಗ್ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಹಾಗೆ ಎಲ್ಲ ವಿಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಎಲ್ರಿಗೂ.